ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮಗಳು ಇವಾಗ ಎದ್ದಿದ್ದಾಳೆ ಇನ್ನು. ಇವತ್ತು ಸಂಜೆ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಹೊಸದು ಫೋನ್ ಕೂಡ ತೊಗೊಂಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ತುಂಬ ದಿವಸ ಆಯಿತು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ, ಬಟ್ ಯೂಟ್ಯೂಬಲ್ಲಿ ಒಂದೇ ಸರಿ ಗ್ರೋ ಆಗೋದಕ್ಕಾಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಈಗ ನಾನು ಕೂಡ ಒಂದು ಸ್ಟೆಪ್ ಮೇಲೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ವೀಡಿಯೋಸಲ್ಲೆಲ್ಲ ನಾನು ಶೇರ್ ಮಾಡ್ಕೊತೀನಿ ಏನು ಐತೆ ಅಂತ. ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನಂದು $100 ಕಂಪ್ಲೀಟ್ ಆಗಿದೆ ಅಂತ. ಇನ್ನೂ ಪೇಮೆಂಟ್ ಆಗಿಲ್ಲ ಅಲ್ವ, ಹಾಗಾಗಿ ಅದ್ರ ಬಗ್ಗೆ ನಾನೇನು ಹೇಳೋದಕ್ಕೆ ಹೋಗಲಿಲ್ಲ. ಹಾಗೆ ನಾನು ಯೂಟ್ಯೂಬ್ಗೆ ಅಂತ ಇಂದು ಫೋನೆಲ್ಲ ತೊಗೊಂಡಿರಲಿಲ್ಲ. ಏನು ನನ್ನ ಹತ್ರ ಫೋನ್ ಇದೆ ಅದೇ ಫೋನಲ್ಲೇ ಯೂಟ್ಯೂಬ್ ವೀಡಿಯೋಸ್ನ ಮಾಡ್ತಾಯಿದ್ದೆ. ಫಸ್ಟು ಒಂದು ರೆಡ್ಮಿ ಫೋನ್ ಇತ್ತು, ಅದರಲ್ಲಿ ಮಾಡ್ತಾಯಿದ್ದೆ. ಅದಾದಮೇಲೆ ಆ ಹಸ್ಬೆಂಡು ರಿಯಲ್ಮಿ ಫೋನ್ ತೊಗೊಂಡ್ರು, ಅದನ್ನು ನಾನು ಇಸ್ಕೊಂಡು ಅದರಲ್ಲಿ ಮಾಡ್ತಾಯಿದ್ದೆ. ಎಲ್ಲ ಅಷ್ಟು ಒಂದು 20,000 ಒಳಗಡೆ ಏನು ಒಂದು ಫೋನ್ನ ನಮ್ಮ ಒಂದು ಇದಕ್ಕೆ ತೊಗೊತಾ ಇದ್ವಲ್ಲ, ಪರ್ಸ್ನಲ್ ಯೂಸ್ಗೆ ಅಂತ, ಅದೇ ಫೋನಲ್ಲೇ ನಾನು ವೀಡಿಯೋಸ್ನ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಿದ್ದು. ಒಂದು ಮೇಯ್ನ್ ನಾನು ಒಂದು ಯೂಟ್ಯೂಬು ಜರ್ನಿನ ಸ್ಟಾರ್ಟ್ ಮಾಡಿದ ಮೇಯ್ನ್ ಏನು ಅಂದರೆ ಟೈಲರಿಂಗ್ ವೀಡಿಯೋಸ್ ಮಾಡೋಣ ಅಂತ. ಬಟ್ ಅದು ಟೈಲರಿಂಗ್ ವೀಡಿಯೋಸು ಯಾವಾಗೂ ಮಾಡೋದಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಡೈಲಿ ಲಾಗ್ಸ್ ಮಾಡೋದು, ರೆಸಿಪೀಸ್ ಮಾಡೋದು ಎಲ್ಲ ಮಿಕ್ಸ್ ಕಂಟೆಂಟ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಏನಾಗುತ್ತೆ ಅಂದರೆ ತುಂಬ ಗ್ಯಾಪ್ ಆಗ್ತಾ ಇತ್ತು ನಂದು ಒಂದು ವೀಡಿಯೋಸ್ ಹಾಕೋದಕ್ಕೆ. ಬಟ್ ಇನ್ನು ಮುಂದೇನಾದರೂ ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂತ ನೋಡ್ತಾ ಇದ್ದೀನಿ. ಹಾಗೆ ಇವಳಿಗೂ ಕೂಡ ರಜೆ ಇದೆ ಈಗ, ಸ್ಕೂಲು ಈಗೆಲ್ಲ ಬೇಸಿಗೆ ರಜೆ ಕೊಟ್ಟಿದ್ದಾರಲ್ವ. ಇನ್ನು ಊರಿಗೆ ಹೋಗಿಲ್ಲ, ಊರಿಗೆ ಹೋಗಬೇಕು. ಇನ್ನು ರೀಸೆಂಟಾಗಿ ಊರಿಗೆ ಕೂಡ ಹೋಗ್ತೀವಿ. ಹಾಗೆ ಹೊಸ ಫೋನ್ ತೊಗೊಂಡಿದ್ನಲ್ಲ, ಅದನ್ನು ಈಗ ನಾನು ಓಪನೇ ಮಾಡಿಲ್ಲ, ಬೆಳಗ್ಗೆ ಬಂತು, ಈಗಿನ್ನೂ ಓಪನ್ ಮಾಡಬೇಕು. ಬನ್ನಿ ಅದನ್ನು ಓಪನ್ ಮಾಡ್ಕೊಂಡು ಹೇಗಿದೆ ಫೋನು ಅಂತ ಎಲ್ಲ ನೋಡೋಣ. ಹಾಗೆ ಚಿಕ್ಕವಳಿಗೆ ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೊಸ ಫೋನಾಗೆ ಮಾಡೋಣ ಅಂತ ಮಾಡಿರಲಿಲ್ಲ. 7 ಮಂತ್ಸ್ ಕಂಪ್ಲೀಟ್ ಆಯಿತು, ಹಾಗಾಗಿ ಇವಳಿಗೆ ಫೋಟೋಶೂಟ್ ಕೂಡ ಮಾಡಬೇಕು. ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಕೂಡ ಮುಗಿಸ್ಕೊಂಡೆ. ಸಂಜೆನೇ ಪೂಜೆ ಮಾಡ್ತೀನಿ, ಯಾಕೆಂದರೆ ಬೆಳಗ್ಗೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಸಂಜೆನೇ ಪೂಜೆ ಎಲ್ಲ ಮಾಡ್ಕೊತೀನಿ. ಈಗ ಪೂಜೆ ಎಲ್ಲ ಆಯಿತು. ಈಗ ಫೋನ್ ಏನಿದೆ ಅದನ್ನು ಓಪನ್ ಮಾಡಿ ನೋಡೋಣ, ಫ್ಯೂಚರ್ಸ್ ಎಲ್ಲ ಏನಿದೆ ಏನು ಅಂತ ಎಲ್ಲ ನೋಡೋಣ ಹೇಗಿದೆ ಫೋನು ಅಂತ. ಸ್ವಲ್ಪ ಬಜೆಟ್ ಕೂಡ ಹೈ ಆಯಿತು. ನನ್ನ ರೇಂಜಿಗೆ ಸ್ವಲ್ಪ ಹೈ ಬಜೆಟ್ದೇ ಫೋನ್ನ ತೊಗೊಂಡಿದ್ದೀನಿ. ಅಮೌಂಟ್ ಎಷ್ಟು ಏನು ಎತ್ತ ಅಂತ ಎಲ್ಲ ಕೂಡ ಫುಲ್ ಡೀಟೇಲಾಗಿ ತಿಳಿಸ್ತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಿಕ್ಕವಳಂತೂ ಈಗ ತುಂಬಾ ಕಾಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಏನು ಅಂದರೆ ನಾನು ಇರಲೇಬೇಕು ಅವಳಿಗೆ. ನಾನಲ್ಲಿ ಕೂತಿದ್ದೆ ಅಂದರೆ ಎಷ್ಟು ಹೊತ್ತಾದರೂ ಆಗಲಿ ಸುಮ್ಮನೆ ಆಟ ಆಡ್ತಾ ಇರ್ತಾಳೆ. ನಾನು ಎದ್ದೆ ಅಂದರೆ ಮತ್ತೆ ಸ್ಟಾರ್ಟ್ ಮಾಡ್ಕೊತಾಳೆ ಅಳೋದಕ್ಕೆ. ಒಟ್ಟಿನಲ್ಲಿ ಅವಳು ಎತ್ಕೋಬೇಕು ಅಂತ ಏನಿಲ್ಲ, ಒಟ್ಟಿನಲ್ಲಿ ನಾನು ಅವಳ ಜೊತೆ ಇರಬೇಕು, ಯಾವಾಗಲೂ ಅಲ್ಲಿ ಇರಬೇಕು ನಾನು. ನಮ್ಮ ಮನೇಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ನಮ್ಮದು ಓಪನ್ ಕಿಚನ್ ಇದೆ ಮನೆಯಲ್ಲಿ. ಈಗೇನು ನಾನು ಮ್ಯಾಟ್ ಹಾಕಿದ್ದೀನಲ್ವ, ಇದಿಷ್ಟು ಹಾಲು ಬರುತ್ತೆ. ಆ ಕಡೆ ಒಂದು ಚಿಕ್ಕ ಮ್ಯಾಟ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಕಿಚನ್ ಬರುತ್ತೆ. ಓಪನ್ ಕಿಚನ್ ಇರೋದ್ರಿಂದ ಇಲ್ಲಿ ಅಡುಗೆ ಅದು ಮಾಡ್ಕೊಳ್ಳೋದಕ್ಕೂ ಕೂಡ ಅವಳನ್ನ ನೋಡಿಕೊಂಡು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸರಿ ಹೋಗುತ್ತೆ. ಬಟ್ ಊರಲ್ಲಿ ಹೋಗ್ಬಿಟ್ರಂತೂ ತುಂಬಾ ಕಷ್ಟ ಆಗುತ್ತೆ ನನಗೆ ಇವಳನ್ನ ನೋಡ್ಕೊಳ್ಳೋದು. ಹಾಗೆ ಫೋನ್ ಬಂತಲ್ಲ, ಓಪನ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ, ಶಾಪಲ್ಲಿ ಹೋದೆ. ನನಗೆ ಶಾಪಲ್ಲಿ ಅದು ಏನು ಅದ್ರ ಬಗ್ಗೆ ಐಡಿಯಾನೂ ಬರಲಿಲ್ಲ. ಅಲ್ಲಿ ನನ್ನ ಬಜೆಟ್ಗೆ ಫೋನ್ ಕೇಳಿದರೆ 1 ಇಲ್ಲ 2 ಫೋನೇನೋ ತೋರಿಸಿರೋ ಅಷ್ಟೇ. ಇನ್ನೆಲ್ಲನೂ ಹೈ ಬಜೆಟ್ದೇ ತೋರಿಸಿರೋ. ಹಾಗಾಗಿ ನಾನು ಹಸ್ಬೆಂಡ್ ಬೇಡ ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಹಾಗೆ ಫ್ಲಿಪ್ಕಾರ್ಟಲ್ಲಿ ಮಾಡಿವಿ, ಬರ್ತಾ ಇರಲಿಲ್ಲ. ಮತ್ತು 12 ಮಿನಿಟ್ಸ್ ಡೆಲಿವರಿ ಬರುತ್ತಲ್ಲ ಫ್ಲಿಪ್ಕಾರ್ಟಲ್ಲಿ, ಅದರಲ್ಲಿ ಮಾಡಿದ್ದಕ್ಕೆ ಬಂತು. ಇದು ಬಂದು ವಿವೋ ಕಂಪ್ನಿದು ನಾನು ತೊಗೊಂಡಿರೋದು, ವಿವೋ T4 ಅಂತ. ಚೆನ್ನಾಗಿದೆ ಅಂತ ಅನ್ನಿಸ್ತು. ನನಗೂ ಅಷ್ಟೊಂದು ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನನ್ನ ತಮ್ಮನ್ನ ಕೇಳಿದೆ, ಅವನು ಸಜೆಸ್ಟ್ ಮಾಡಿದ್ದ. ಹಾಗಾಗಿ ಈ ಫೋನ್ನ ತೊಗೊಂಡೆ. ಇನ್ನೊಬ್ಬರನ್ನ ಕೇಳಿದೆ, ಅವರು ರೆಡ್ಮಿ ಸಜೆಸ್ಟ್ ಮಾಡಿರೋ. ಅಷ್ಟರಲ್ಲಿ ನಾನು ಇದನ್ನು ತರಿಸಿದ್ದೆ. ಹಾಗಾಗಿ ವಿವೋ ಬೆಟರ್ ಅಂತ ಅನ್ನಿಸ್ತು. ನಾನು ಕೂಡ ಕೆಲವೊಂದೆಲ್ಲ ಸರ್ಚ್ ಮಾಡಿದೆ. ವಿವೋದಲ್ಲೆಲ್ಲ ಕ್ಲಾರಿಟಿ ಚೆನ್ನಾಗಿರುತ್ತೆ, ವಿಡಿಯೋಗೆಲ್ಲ ಚೆನ್ನಾಗಿರುತ್ತೆ ವಿವೋ ಫೋನ್ ಅಂತ ಅನ್ನಿಸ್ತು.
ಬಟ್ ಸ್ವಲ್ಪ ಇನ್ನೂ ತುಂಬ ಹೈ ಬಜೆಟ್ದು ತೊಗೊಂಡಿದ್ದು ಚೆನ್ನಾಗಿರೋದು. ಬಟ್ ನನ್ನ ಹತ್ರ ಅಷ್ಟೆಲ್ಲ ಅಮೌಂಟ್ ಇಲ್ಲ. ಅದರಲ್ಲೂ ಈಗಂತೂ ಏನು ಕೆಲಸ ಎಲ್ಲ ಮಾಡ್ತಾಯಿಲ್ಲ ಅಲ್ವಾ, ಹಾಗಾಗಿ ಹಸ್ಬೆಂಡ್ ಈ ಥರದಕ್ಕೆಲ್ಲ ಅವರು ಬಂಡವಾಳ ಹಾಕೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಬೈತಾರೆ. ನೋಡಿ ಈಗಲೇ ಇನ್ನೂ ಫೋನ್ನ ಆನ್ ಮಾಡ್ತಾ ಇರೋದು. ಬೆಳಗ್ಗೆ ತಂದವರು ಓಪನ್ ಡೆಲಿವರಿ ಕೊಡ್ತಾರೆ. ಅವರೆಲ್ಲ ಓಪನ್ ಮಾಡಿಬಿಟ್ಟು ನಮಗೆ ಬಾಕ್ಸ್ ಎಲ್ಲ ತೋರಿಸಿ ಹೋದರು. ಹಾಗೆ ಈಗ ನಾನು ಬೆಳಗ್ಗಿಂದ ನಮ್ಮ ಯುಕ್ತಿಗಂತೂ ಕ್ಯೂರಿಯಾಸಿಟಿ ಜಾಸ್ತಿ. ಅಮ್ಮ ಓಪನ್ ಮಾಡೋಣ, ಅಮ್ಮ ತೋರಿಸು ಅಮ್ಮ ಹೊಸ ಫೋನ್ ಹೇಗಿದೆ, ಆನ್ ಮಾಡು ಅಮ್ಮ ಅಂತ. ನಾನು ಬೇಡ, ಫ್ರೀ ಇದ್ದಾಗ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಅದಕ್ಕೆ ಟೆಂಪರ್ ಗ್ಲಾಸ್ ಎಲ್ಲ ಏನೂ ಹಾಕ್ಸಿಲ್ಲ ಅಲ್ವಾ, ಹಾಗಾಗಿ ಅವಳು ಕೈ ಕೊಟ್ಟು ಮಿಸ್ ಆಗಿ ಮಕ್ಕಳು ಕೈ ಬಿಟ್ಟರು ಅಂದರೆ ಸ್ವಲ್ಪ ಕಷ್ಟ ಅಲ್ವಾ, ಇನ್ನೂ ಹೊಸ ಫೋನ್. ಹಾಗಾಗಿ ಅವಳಿಗೆ ಹೇಳ್ಬಿಟ್ಟಿದ್ದೀನಿ, ಈ ಫೋನ್ನ ನೀನು ತೊಗೋಬಾರ್ದು ಅಮ್ಮ, ಇದು ನನಗೆ ಅಂದರೆ ಅವಳಿಲ್ಲ ಅಮ್ಮ ಇದು ನನಗೆ, ನನ್ನ ಹತ್ರ ಫೋನ್ ಇಲ್ಲ ಅಲ್ವಾ, ಹಾಗಾಗಿ ನನಗೆ ತರಿಸಿರೋದು ಅಪ್ಪ ಅಂತ ಅವಳು ಹೇಳ್ತಾಯಿದ್ಲು. ಅಪ್ಪ ಅಲ್ಲ ಅಮ್ಮ ತರಿಸಿರೋದು, ನಾನು ತೊಗೊಂಡಿರೋದು ಇದು ನನಗೆ ಅಂತೆಲ್ಲ ಹೇಳಿ ಅವ್ರ ಅಪ್ಪ ಕೂಡ ಅದನ್ನು ನೀನು ತೊಗೋಬಾರ್ದು, ಅದು ಅಮ್ಮನ ಫೋನು, ಅದು ಮುಟ್ಬಾರ್ದು ಅಂತ ಹೇಳ್ಬಿಟ್ಟು ತರಿಸಿ ಈಗ ಆನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಬಂತು, ಬೆಳಗ್ಗೆ ಒಂದು 7:30-8 ಗಂಟೆಗೆಲ್ಲ ಫೋನ್ ಬಂದಿದ್ದು. ಆಲ್ಮೋಸ್ಟ್ ಈಗೂ ಕೂಡ ನೈಟ್ ಈಗ ಒಂದು 7 ಗಂಟೆ ಆಗಿದೆ. ನನಗೆ ಫ್ರೀನೇ ಆಗೋದಿಲ್ಲ, ಮನೆ ಕೆಲಸ ಮಾಡಿಕೊಂಡು ಚಿಕ್ಕವಳನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಹಾಗೆ ಯುಕ್ತಿಗೂ ಕೂಡ ರಜೆ ಇರೋದ್ರಿಂದ ಅವಳದು ಸ್ವಲ್ಪ ಗಲಾಟೆ ಎಲ್ಲ ಜಾಸ್ತಿ ಮನೆಯಲ್ಲಿ, ಹಾಗಾಗಿ ಅವಳನ್ನು ನೋಡ್ಕೊಳ್ಳೋದ್ರಲ್ಲೂ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಈಗ ಎಲ್ಲ ಆನ್ ಮಾಡ್ಕೊತಾ ಇದ್ದೆ. ಇದು ಪ್ರೈಸ್ ಬಂದು 30,000 ಇದೆ, 30,000 ಸಮಥಿಂಗ್ ಆಯಿತು. ಬಟ್ ನನಗಂತೂ ಅದೇ ಒಂದು ಬಜೆಟ್ ಆಯಿತು. ನಮ್ಮ ಮನೇಲಿ ಇದೆ ಅನಿಸುತ್ತೆ ಇಷ್ಟು ಕಾಸ್ಟ್ಲಿ ಫೋನ್ ತೊಗೊಂಡಿರೋದು, ಇಷ್ಟು ಪ್ರೈಸ್ದು ಇದೆ ಫಸ್ಟು ಫೋನು. ಹಸ್ಬೆಂಡು ಕೂಡ ಅಷ್ಟೇ, ಅವರು ಕಾಸ್ಟ್ಲಿ ಫೋನ್ಗೆಲ್ಲ ಅಷ್ಟು ಬಂಡವಾಳ ಹಾಕೋಕೆ ಅವ್ರಿಗೆ ಇದಕ್ಕೂ ಕೂಡ ಇಷ್ಟ ಇರಲಿಲ್ಲ. ಬಟ್ ನಾನು ಇಲ್ಲ ಬೇಕು ಅಂದೆ, ಸರಿ ನಿನ್ನ ಇಷ್ಟ ಅಂತೇಳ್ಬಿಟ್ಟು ಓಕೆ ಅಂತ ಹೇಳಿರು. ಹಾಗಾಗಿ ಇದೊಂದು ಫೋನನ್ನು ತೊಗೊಂಡೆ, ವಿವೋ T4 ಅಂತ. ನೋಡೋಣ ಸ್ವಲ್ಪ ಎಲ್ಲ ಅದು ಯೂಸ್ ಮಾಡಿದ ಮೇಲೆ ಗೊತ್ತಾಗುತ್ತಲ್ವ, ಯೂಸ್ ಮಾಡಿದ ಮೇಲೆ ನೋಡ್ತೀನಿ. ಈಗೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೊತಿದ್ದೆ. ಮೊದಲು ಇದಕ್ಕೆ ಪಾಸ್ವರ್ಡು ಫಿಂಗರ್ ಪ್ರಿಂಟ್ ಎಲ್ಲ ಇಟ್ಕೊಬಿಡ್ಬೇಕು. ಪಾಸ್ವರ್ಡು ನನ್ನ ಮಗಳಿಗೆ ನಾವು ಹೇಳೋದಿಲ್ಲ, ನಮ್ಮ ಹಸ್ಬೆಂಡು ನಂದು ಎಲ್ಲ ಆಲ್ಮೋಸ್ಟ್ ಒಂದೇ ಪಾಸ್ವರ್ಡ್ ಇರುತ್ತೆ ನಮ್ಮ ಫೋನ್ಗಳಿಗೆ. ಅವಳಿಗೆ ಮಾತ್ರ ತೋರಿಸ್ಕೊಡೋದಿಲ್ಲ, ಯಾಕೆಂದರೆ ಸಿಕ್ತು ಅಂದರೆ ಆನ್ ಮಾಡಿಕೊಂಡ್ರೆ ಮತ್ತೆ ನಮಗೆ ಕೊಡೋದೇ ಇಲ್ಲ. ಹಾಗಾಗಿ ಅವಳಿಗೆ ಪಾಸ್ವರ್ಡ್ ಹೇಳೋದಕ್ಕೆ ಹೋಗೋದಿಲ್ಲ. ಅವಳಿಗೆ ಬೇಕು ಅಂದಾಗ ಸ್ವಲ್ಪ ಹೊತ್ತು ಆನ್ ಮಾಡಿಕೊಡ್ತೀನಿ. ಹಾಗೆ ಚಿಕ್ಕವಳು ಸ್ವಲ್ಪ ಕೂತ್ಕೊತಾಳೆ ಈಗ, ಅಂದರೆ ಸ್ವಲ್ಪ ಸಪೋರ್ಟ್ ಇರಬೇಕೇನಾದರೂ. ಸ್ವಲ್ಪ ನಾವು ಹಿಂಗೆ ಆ ಕಡೆ ಈ ಕಡೆ ಕೂತಿದ್ದಾಗ ಈ ಥರ ಕುಂಡಿಸ್ತೀನಿ, ಇಲ್ಲಾಂದರೆ ಆ ಕಡೆ ಈ ಕಡೆ ಬಿಟ್ಬಿಟ್ಟು ಸ್ವಲ್ಪ ಅವಳನ್ನ ಕುಂಡಿಸ್ತೀನಿ. ಈಗ ಫೋನ್ನ ಆನ್ ಮಾಡಿದ್ದಾಯಿತು. ಹಾಗೆ ಸಿಮ್ಮು ಈಗ ನಾನು ಯೂಸ್ ಮಾಡ್ತಾ ಇರೋ ಫೋನಲ್ಲಿ ಇನ್ನೊಂದು ಎಕ್ಸ್ಟ್ರಾ ಸಿಮ್ ಇದೆ, ಬಟ್ ಅದನ್ನೇನು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಹೊಸ ಫೋನ್ಗೆ ಅದೇ ಸಿಮ್ ಹಾಕೋಣ ಅಂತ ಅಂದ್ಕೊಂಡೆ. ಆನ್ ಮಾಡಿದ್ದೀನಿ. ಅದಕ್ಕೆಲ್ಲ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೋಬೇಕು, ಎಲ್ಲ ಆ್ಯಪ್ಸ್ ಎಲ್ಲ ಯಾವ ಬೇಕೋ ನನಗೆ ಅವೆಲ್ಲ ಡೌನ್ಲೋಡ್ ಮಾಡಿಕೊಂಡು. ಈ ಫೋನು ಯೂಟ್ಯೂಬ್ ವೀಡಿಯೋಸ್ಗೋಸ್ಕರ ಅಂತಲೇ ತೊಗೊಂಡಿರೋದು. ಹಾಗೆ ಇದರಲ್ಲಿ ಕ್ಯಾಮ್ರಾದಲ್ಲೊಂದು ಆಪ್ಷನ್ ಎಕ್ಸ್ಟ್ರಾ ಇದೆ, ಅದಂತೂ ನಂಗೆ ತುಂಬಾ ಖುಷಿ ಆಯಿತು. ಎಲ್ಲ ಫೋನಲ್ಲೂ ಅದು ಆಪ್ಷನ್ ಇರೋದಿಲ್ಲ. ಅಂದರೆ ನಾವು ವೀಡಿಯೋಸ್ ಮಾಡೋವಾಗ ಸೆಲ್ಫಿ ಮತ್ತು ಅಂದರೆ ಬ್ಯಾಕು ಮತ್ತು ಫ್ರಂಟ್ ಕ್ಯಾಮ್ರಾ ಕಟ್ ಮಾಡಿಬಿಟ್ಟು ಮತ್ತೆ ಆನ್ ಮಾಡ್ಕೋಬೇಕಿತ್ತು. ಬಟ್ ಇದರಲ್ಲಿ ನಾವು ವೀಡಿಯೋ ಮಾಡ್ತಾನೆ ಸೆಲ್ಫಿನೂ ಮಾಡ್ಕೋಬೋದು, ಹಾಗೆ ಬ್ಯಾಕ್ ಏನಿರುತ್ತೆ ಅದನ್ನು ಮಾಡ್ಕೋಬೋದು, ಆ ಥರ ಆಪ್ಷನ್ ಇದೆ. ಹಾಗೆ ಒಂದು ಫಸ್ಟು ಫೋಟೋನ ಅದೇ ಫೋನಲ್ಲೇ ತಗೊತಾ ಇದ್ವಿ. 3 ಕೂಡ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ. ನಾವೇ ಓಪನ್ ಮಾಡಿಬಿಟ್ಟು ಒಂದು ಫಸ್ಟು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಸೆಲ್ಫಿನ ತಗೊತಾ ಇದ್ವಿ. ಯಾವ ರೀತಿ ಇದೆ ಎಲ್ಲ ನೋಡೋಣ ಅಂತ. ಹಾಗೆ ನಾನು ಫಸ್ಟು ಅಂದರೆ ನನಗೆ ಅಪ್ಪ ಕೊಡಿಸಿದ್ದು ವಿವೋನೇ ಫೋನು. ಅದು ಬಂದು ಹಾಗೆಯೇ 7,500 2017ರಲ್ಲಿ ಅಪ್ಪ ಕೊಡಿಸಿದ್ದು. ಫಸ್ಟ್ ಇನ್ನು ನಾನು ಡಿಗ್ರಿಗೆ ಹೋಗ್ತಾಯಿದ್ದೆ, ಅದೇನೇ 7,500. ಅದೇ ಒಂದು ಕಾಸ್ಟ್ಲಿ ಫೋನ್ ಅಂತಲೇ ಹೇಳ್ಬೋದು. ಆಗಿನ ರೇಂಜ್ಗೆ ಅದೇ ಕಾಸ್ಟ್ಲಿ. ಅಪ್ಪ ಅವಾಗ ಕೊಡ್ಸೋಕೆ ಅಷ್ಟೊಂದು ಬೇಡ ಅಂತಿದ್ರು. ಬಟ್ ಆಗ 4G ನೆಟ್ವರ್ಕು ಫ್ರೀ ಇತ್ತಲ್ಲ ಜಿಯೋದು, ಹಾಗಾಗಿ ಅಲ್ಲಿ ಅಂಗಡೀಲಿ ಸಜೆಸ್ಟ್ ಮಾಡಿ ಮುದಗಿರಿಲಿ ವಿಜಯಲಕ್ಷ್ಮಿ ಅದು ಶಾಪ್ ಸ್ವಲ್ಪ ಫೇಮಸ್ ಇದೆ, ಅದರಲ್ಲಿ ಕೊಡಿಸಿದ್ದು ಅಪ್ಪ ಕರ್ಕೊಂಡೋಗಿ. ಶಿವರಾತ್ರಿ ಹಬ್ಬ ಆಗಿ ನೆಕ್ಸ್ಟ್ ಡೇನೇ ಕೊಡಿಸಿದ್ರು 2017ನಲ್ಲಿ, ನಮ್ಮ ಮದುವೆಗೂ ಮೊದಲು. ಇನ್ನು ಡಿಗ್ರಿಗೆ ಹೋಗ್ತಾ ಇದ್ದೆ ಆಗ 7,500 ಕೊಟ್ಟು ವಿವೋ ಫೋನ್ ಇನ್ನೂ ಕೂಡ ಇದೆ, ಅದು ಇನ್ನೂ ಚೆನ್ನಾಗಿದೆ. ಬಟ್ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಆಟ ಆಡೋದಕ್ಕೆ ಇಟ್ಕೊಂಡಿದ್ದಾಳೆ. ಅದಾದಮೇಲೆ ಅದು ಒಂದು 3-4 ವರ್ಷ ಬಂತು. ಅದಾದಮೇಲೆ ಯುಕ್ತಿ ಹುಟ್ಟಿದ ಮೇಲೆ ಮತ್ತೆ ರೆಡ್ಮಿ ತೊಗೊಂಡೆ. ರೆಡ್ಮಿ ಅದು ಮರ್ತೋಗಿದೆ ಯಾವುದೋ, ರೆಡ್ಮಿ ತೊಗೊಂಡೆ. ಅದನ್ನು ತೊಗೊಂಡ್ಮೇಲೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಅದನ್ನು 1 ವರ್ಷ ಯೂಸ್ ಮಾಡಿದೆ. ಅದಾದಮೇಲೆ ಹಸ್ಬೆಂಡು ಫೋನ್ ಹಳೇದಾಯಿತು, ಹಾಗಾಗಿ ಅವರು ರಿಯಲ್ಮಿಲಿ ಬುಕ್ ಮಾಡಿಕೊಂಡ್ರು.
ಈಗ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ಈಗ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ ಆ ಫೋನು, ಅದನ್ನು ರೆಡ್ಮಿನ ಅವ್ರಿಗೆ ಕೊಟ್ಬಿಟ್ಟು ರಿಯಲ್ಮಿ ಇಸ್ಕೊಂಡೆ. ನಾನು ಹೊಸ ಫೋನ್ ಅಲ್ವಾ, ಹಾಗಾಗಿ ನನಗೆ ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕೊಡು ಅಂತ ಸರಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಅದರಲ್ಲಿ ಮಾಡ್ತಾಯಿದ್ದೆ ಇಷ್ಟು ದಿವಸ. ನೆಕ್ಸ್ಟ್ ಈಗ ಇನ್ನೊಂದು ಫೋನ್ನ ತೊಗೊಂಡಿದ್ದೀನಿ, ಇದು ವಿವೋನೇ. ನೋಡೋಣ ಯಾವ ರೀತಿ ಇರುತ್ತೆ ಕ್ಲಾರಿಟಿ ಎಲ್ಲ ಅಂತ. ಯಾಕೆಂದರೆ ನನಗೆ ಸ್ಟಿಚಿಂಗ್ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ಇನ್ನೊಂದು ಫೋನ್ನ ತೊಗೊಂಡಿರೋದು. ಹಾಗೆ ಈಗಿರೋ ಫೋನ್ ಏನು ಅಂದರೆ ತುಂಬ ಸ್ಟೋರೇಜ್ ಆಗಿಬಿಡುತ್ತೆ. ಹಾಗಾಗಿ ಯಾಕೆಂದರೆ ಈಗ ವೀಡಿಯೋಸ್ ಎಲ್ಲ ಮಾಡಿ ಹಿಂದೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಗ್ಯಾಪ್ ತೊಗೊತೀನಿ, ಮತ್ತು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ. ಹಾಗಾಗಿ ಮತ್ತು ವೀಡಿಯೋಗೆ ಮತ್ತು ಕಾಲ್ಗೆಲ್ಲ ಒಂದು ಎಕ್ಸ್ಟ್ರಾ ಫೋನ್ ಇರಲಿ ಅಂತ ಹೇಳ್ಬಿಟ್ಟು ಈಗ ಫೋನ್ನ ತೊಗೊಂಡಿದ್ದೀನಿ. ಬಟ್ ನನಗೂ ಕೂಡ ಸ್ವಲ್ಪ ಭಯ ಇತ್ತು ಈಗ ಹೊಸ ಫೋನ್ನ ತೊಗೊಳ್ಳೋದಕ್ಕೆ. ಯಾಕೆಂದರೆ ನಮ್ಮ ಒಂದು ಇನ್ಕಮ್ ಕೂಡ ನೋಡ್ಕೋಬೇಕಾಗುತ್ತೆ. ಈಗ 30,000 ಅಂದರೆ ಸುಮ್ಮನೆ ಅಲ್ವಾ. ಈಗ ಒಂದು ಮಂತಿನ ಸ್ಯಾಲ್ರಿ ಅಂತಲೇ ಲೆಕ್ಕ ಹಾಕೋಬೇಕು ನಾವು. ಹಾಗಾಗಿ ಆದರೂ ಕೂಡ ಧೈರ್ಯ ಮಾಡಿ ತೊಗೊಂಡಿದ್ದೀನಿ. ಹಸ್ಬೆಂಡ್ ಬೈತಾಯಿದ್ರು, ನೀನು ಯೂಟ್ಯೂಬಿಂದ ಅರ್ನ್ ಮಾಡಿರೋದು ಅಷ್ಟರಲ್ಲೇ ಇದೆ, ಏನಕ್ಕೆ ತೊಗೊತೀಯ, ಸಾಕಿರೋದ್ರಲ್ಲೇ ಮಾಡು ಅಂತ. ನಾನು ಇಲ್ಲ ಬೇಕು ಅಂತೇಳಿ ತೊಗೊಂಡಿದ್ದೀನಿ. ಬಟ್ ಇನ್ನು ಮುಂದೆ ವೀಡಿಯೋಸ್ ಹಾಕಬೇಕು, ಅದೊಂದು ಚಾಲೆಂಜಸ್ಸು. ತೊಗೊಂಡು ಸುಮ್ಮನೆ ಮನೇಲಿ ಫೋನ್ನ ಇಟ್ಕೊಂಡ್ರೆ ಯೂಸ್ ಆಗೋದಿಲ್ಲ. ಯಾಕೆಂದರೆ ಫೋನ್ಗೆಲ್ಲ ನಾವು ಒಂದು ಸರಿ ಬಂಡವಾಳ ಹಾಕಿದ್ಮೇಲೆ ಅದಷ್ಟೇ, ಮತ್ತು ನಮ್ಮ ಕೈಗೆ ಬಂತು ಅಂದರೆ ಅದು ಸೆಕೆಂಡ್ಸೇ. ಹಾಗೆ ಸ್ವಲ್ಪ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಬೇಳೆ ಮತ್ತು ಹೀರೆಕಾಯಿ ಮತ್ತು ಸ್ವಲ್ಪ ಬೀನ್ಸ್ನ ಹಾಕ್ಬಿಟ್ಟು ಬೇಳೆ ಸಾಂಬಾರು ಥರ ಮಾಡ್ಕೊತಾ ಇದ್ದೀನಿ. ಈಗ ಒನ್ ಟೈಮ್ಗೆ ಬೇಳೆ ಮತ್ತು ಈರುಳ್ಳಿ ಟೊಮೊಟೊ ಹಾಕಿ ಚೆನ್ನಾಗಿ ನುಣ್ಣಗೆ 3 ವಿಸಲ್ನ ಹಾಕಿಸ್ಕೊಂಡಿದ್ದೀನಿ. ಹಾಗೆ ತರಕಾರಿ ಕೂಡ ಕಟ್ ಮಾಡ್ಕೊಂಡಿದ್ದೆ. ತರಕಾರಿ ಎಲ್ಲ ಹಾಗೆ ಒಗ್ಗರಣೆಲ್ಲೇ ಬೇಯಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸೈಡ್ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ನೈಟ್ ಬೇಗ ಅಡುಗೆ ಮಾಡ್ಕೋಬೇಕು. ನಾವಂತೂ ಒಂದು 7:30 8 ಗಂಟೆ ಒಳಗಡೆನೇ ಊಟ ಮಾಡ್ತೀವಿ. ಮಲಗೋದು ಲೇಟೇ, 10-10:30 ಆಗುತ್ತೆ. ಬಟ್ ಊಟ ಬೇಗ ಮಾಡಬೇಕು. ಬೇಗ ಮಾಡಿಬಿಟ್ಟು ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊತೀನಿ. ಯಾಕೆಂದರೆ ನಾವು ಊಟ ಮಾಡಿಬಿಟ್ಟು ಹಿಂದೆಲ್ಲೇ ಮಲ್ಕೋಬಾರ್ದು. ನಮ್ಮ ಮನೇಲಿ ಇವತ್ತು ಅಂತಲ್ಲ, ಮೊದಲಿಂದನೂ ಅಷ್ಟೇ. ನಮ್ಮ ಮನೇಲಿ ಈಗ ಹಳ್ಳಿಲೆಲ್ಲ ಯಾವ ರೀತಿ 7:30 8 ಗಂಟೆಗೆಲ್ಲ ಊಟ ಮಾಡ್ತಾರೆ, ಅದೇ ರೀತಿಯೇ ಆಲ್ಮೋಸ್ಟ್ 8 ಗಂಟೆ ಒಳಗಡೆ ನಮ್ಮ ಮನೆಗೆ ಊಟ ಆಗಿಬಿಡುತ್ತೆ. ಆದಮೇಲೆ ಸ್ವಲ್ಪ ಹೊತ್ತು ಕೆಳಗಡೆ ಹೋಗಿ ಆದರೆ ವಾಕೆಲ್ಲ ಮಾಡ್ಕೊಂಡು ಬರ್ತೀವಿ. ಹಾಗೆ ಮನೆ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊತೀನಿ. ಈ ರೀತಿ ಮಾಡಿಕೊಂಡು ಮಲಗೋದು 10-10:30 11 ಗಂಟೆ ಕೂಡ ಆಗುತ್ತೆ. ಬಟ್ ಊಟಕ್ಕೆ ಮಾತ್ರ ಬೇಗ ಮುಗಿಸ್ಕೊತೀವಿ. ಊಟ ಆಗಿ ಹಿಂದೆಲೇ ಮಲ್ಕೋಬಾರ್ದಲ್ವ. ಹಾಗಾಗಿ ಊಟ ಮಾಡಿದ್ಮೇಲೆ ಮತ್ತೆ ಓಡಾಟ ಎಲ್ಲ ಇರುತ್ತಲ್ಲ, ಆಗ ಊಟ ಎಲ್ಲ ಜೀರ್ಣ ಆಗಿರುತ್ತೆ ನಾವು ಮಲ್ಗೋದ್ರಲ್ಲಿ. ಹಾಗಾಗಿ ಆದಷ್ಟು ಬೇಗ ಊಟ ಮಾಡಬೇಕು. ಹಾಗೆ ನಂದು ಮೊಬೈಲ್ ಸ್ಟೋರಿ ಹೇಳ್ತಾ ಅಡುಗೆದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಈಗ ಮೊಬೈಲ್ನ ತೊಗೊಂಡಿದ್ದೀನಿ. ಬಟ್ ಇನ್ನು ಮುಂದೆ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಒಂದು ಸ್ವಲ್ಪ ಸೋಂಬೇರಿತನ ತೋರಿಸ್ತಾ ಇದ್ದೆ, ಕಂಟಿನ್ಯೂಸಾಗಿ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಕಂಟಿನ್ಯೂಸಾಗಿ ವೀಡಿಯೋಸ್ ಮಾಡ್ತಾಯಿದ್ರೆ ಇಷ್ಟರಲ್ಲಿ ಯಾವಾಗೋ ನಾನು ಪೇಮೆಂಟ್ನ ತೊಗೋಬೋದಾಗಿತ್ತು. ಬಟ್ ನಾನು ಹೀಗೆ ಅಂದರೆ ಸ್ವಲ್ಪ ಅಂಜಿಕೆ ಅಂದರೆ ಒಂದು ಸ್ವಲ್ಪ ಹೆದ್ರುಕೊಳ್ಳೋದು, ಒಂಥರ ಮುಜುಗರ ಪಡ್ಕೊಳ್ಳೋದು ಜಾಸ್ತಿ. ಎಲ್ಲಾದರೂ ಹೋದಾಗ ವೀಡಿಯೋಸು ಲಾಗ್ಸ್ ಈ ಥರದ್ದೆಲ್ಲ ಮಾಡೋದಕ್ಕೆ ಸ್ವಲ್ಪ ಒಂಥರ ಇದು ಮಾಡ್ಕೊತೀನಿ. ಹಾಗಾಗಿ ಆ ಥರದ್ದೆಲ್ಲ ವೀಡಿಯೋಸ್ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಮನೇಲಿ ಏನಿರುತ್ತೆ, ಕೆಲವೊಬ್ರಿಗೆ ಇಷ್ಟ ಇರುತ್ತೆ ವೀಡಿಯೋಸಲ್ಲಿ ಬರೋಕ್ಕೆ, ಕೆಲವೊಬ್ರಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಜಾಸ್ತಿ ನಾನು ಹೊರಗಡೆ ಹೋದಾಗೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನನಗೆ ಎಲ್ಲಿ ಕಂಫರ್ಟಬಲ್ ಅಂತ ಅನಿಸುತ್ತೆ ಅಲ್ಲಿ ಮಾತ್ರ ವೀಡಿಯೋಸ್ನ ಮಾಡ್ತೀನಿ. ಕೆಲವೊಬ್ಬರು ನಮ್ಮನ್ನೆಲ್ಲ ವೀಡಿಯೋಸಲ್ಲಿ ತೋರಿಸ್ಬೇಡ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಅಂಥವರೆಲ್ಲ ಇದ್ದಾಗ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಏಕೆಂದರೆ ಗೊತ್ತಾಗ್ಬಿಡುತ್ತಲ್ಲ, ಅವರ ಮಾತು ಅವರ ಹಾವಭಾವದಲ್ಲೇ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಆ ಥರ ಕೆಲವೊಂದು ಹತ್ರ ಎಲ್ಲ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗೆ ಫ್ಯಾಮಿಲಿ ಫಂಕ್ಷನ್ಗೆಲ್ಲ ಎಷ್ಟಕ್ಕೆ ಹೋಗ್ತೀವಿ, ಕೆಲವೊಂದು ಹತ್ರ ಮಾತ್ರ ವೀಡಿಯೋಸ್ನ ಮಾಡ್ಕೊತೀನಿ. ಎಲ್ಲ ಕಡೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಕೆಲವೊಂದು ಹತ್ರ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಈ ಕೆಲಸ ಅದು ಇದು ಇರುತ್ತಲ್ವ, ಹಾಗಾಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಕೆಲವೊಂದು ಹತ್ರ ಮಾತ್ರ ಫ್ರೀಯಾಗಿದ್ದಾಗ ವೀಡಿಯೋಸ್ನ ಮಾಡ್ಕೊತೀನಿ. ಈ ವೀಡಿಯೋಸ್ ಮಾಡೋದ್ರಲ್ಲಿ ಏನು ತಪ್ಪು ಅಂತ ನನಗನ್ಸಿಲ್ಲ. ಏನೋ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಅದು. ಹಾಗಾಗಿ ಓಕೆ, ನಂದೀಗ ಈ ಮಂತು ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆದಮೇಲೆ ಕೂಡ ನಿಮ್ಮ ಜೊತೆ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನೂ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಆದಷ್ಟು ಒಂದು 3 ಡೇಸ್ಗಾದರೂ ಒಂದು ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮಿಸ್ ಮಾಡದೆ ಎಲ್ಲರೂ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ.
ಹಾಗೆ ಹೀರೆಕಾಯಿ ಮತ್ತು ಬೇಳೆ ಎಲ್ಲ ಹಾಕಿ ಸಿಂಪಲ್ಲಾಗಿ ಇವತ್ತು ಸಾಂಬಾರನ್ನ ಮಾಡ್ಕೊಂಡಿದ್ದೆ. ನೈಟ್ ಊಟಕ್ಕೆ ಮುದ್ದೆ ಮಾಡಿರಲಿಲ್ಲ. ಇವತ್ತು ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅಂದರು. ಹಾಗಾಗಿ ಈಗ ನಾನು ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಸಾಂಬಾರು. ಹಾಗೆ ನನ್ನ ಒಂದು ಯೂಟ್ಯೂಬ್ ಜರ್ನಿ ಎಲ್ಲ ಯಾವ ರೀತಿ ಇತ್ತು ಅಂತ ಕೂಡ ಮುಂದೆ ಶೇರ್ ಮಾಡ್ಕೊತೀನಿ. ತಪ್ಪದೆ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ. ಓಕೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.